ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಆರಾಮದೀರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಇವತ್ತು ಸಂಜೆಯಿಂದ ಬ್ಲಾಗ್ ಮಾಡತ್ತೀನಿ ನೋಡ್ರಿ. ಇವತ್ತು ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಏನಾದರೂ ತಿನ್ಬೇಕು ಅನ್ಸಾತಿತ್ತು. ಅದಕ್ಕೆ ಮನ್ಯಾಗ ಪಾವ್ನು ಇದ್ದು ಬಣ್ಣು, ಅದಕ್ಕೆ ವಡಾಪಾವ್ ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಅದಕ್ಕೆ ಬಟಾಟಿನೂ ಕುದಿಸ್ಕೊಂಡೆ. ಒಂದು 5-6 ಬಟಾಟಿನ ಕುದಿಸ್ಕೊಂಡು ಅದನ್ನು ಸೊಪ್ಪೆಲ್ಲ ಸುಲಿಯಾತೀನಿ. ಈಗ ಸಂಜೆ ಆದರೆ ಸಾಕು ಏನಾದರೂ ತಿನ್ಬೇಕೆ ಅನ್ನಿಸ್ತದೆ ಸ್ನ್ಯಾಕ್ಸ್. ಸಂಜೆ ಆದರೆ ಸಾಕು ಏನಾದರೂ ತಿನ್ಬೇಕು ಅನ್ನಿಸ್ತದೆ. ಈಗ ಸ್ಕೂಲೆಲ್ಲ ರಜೆನೂ ಅದಾವಲ್ಲ, ಹುಡುಗರು ಏನಾದರೂ ಕೇಳ್ತಿರ್ತಾವೆ. ಅದಕ್ಕೆ ಇವತ್ತು ಮಾಡತ್ತೀನಿ ನೋಡ್ರಿ. ವಡಾಪಾವ್ ಮಾಡೋಕ್ಕೆ ಫಸ್ಟಿಗೆ ಬಟಾಟೆ ಎಲ್ಲನೂ ಕುದಿಸ್ಕೊಂಡೆ. ಅದನ್ನು ಪಲ್ಯ ಮಾಡ್ಕೋಬೇಕು. ಈಗ ಬಟಾಟೆ ಪಲ್ಯ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸೋಸ್ಕೊಂಡ್ಬಿಟ್ಟು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನೂ ಹಾಕ್ಕೋಬೇಕು. ಇದನ್ನೆಲ್ಲ ಸ್ವಲ್ಪ ಮಿಕ್ಸಿ ಒಳಗೆ ಹಾಕ್ಕೊಂಡು ಆಮೇಲೆ ಒಗ್ಗರಣೆ ಒಳಗೆ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಮತ್ತು ಈ ಕೊತ್ತಂಬರಿ ಹಾಕ್ಕೋಬೇಕು ನೋಡ್ರಿ. ಕೊತ್ತಂಬರಿ ಒಂದು 5-6, ನಮ್ಮ ಖಾರಕ್ಕೆ ಎಷ್ಟು ಬೇಕೋ, ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ನಾವು ಎಷ್ಟು ಖಾರ ತಿಂತೀವಿ ಅದ್ರ ಮ್ಯಾಗ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ನಾನೀಗ. ಈಗ ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಮಿಕ್ಸಿನ ಹಾಕ್ಕೋಬೇಕು. ಈ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಒಗ್ಗರಣೆ ಹೊಡಿತೀನಿ. ಅಷ್ಟು ನುಣ್ಣಗೇನು ರುಬ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರ್ತೀನಿ. ಇದನ್ನು ಯಾವುದೇ ಸ್ನ್ಯಾಕ್ಸ್ ಅದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದ್ರೆ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಖುಷಿ ಅನ್ನಿಸ್ತೈತಿ ಮತ್ತು ಹೆಲ್ದಿಯಾಗೂ ಇರ್ತೈತಿ ನೋಡ್ರಿ. ಅದಕ್ಕೆ ಈಗ ವಡಾಪಾವ್ ಮಾಡಿ ಎಲ್ಲರೂ ಮನೆಯವ್ರು ತಿಂತೀವಿ ಇವತ್ತು. ಹೊರಗಡೆ ತಿಂದಿದ್ದು ಅಷ್ಟು ಟೇಸ್ಟಿಯಾಗೇನೋ ಇರ್ತದೆ, ಆದ್ರೆ ಅಷ್ಟು ಹೆಲ್ದಿ ಚಲೋ ಅಲ್ಲ ಅನ್ನಿಸ್ತದೆ. ನಾವೇ ಮಾಡ್ಕೊಂಡು ತಿಂದ್ರೆ ಒಂಥರ ಖುಷಿನೂ ಇರ್ತದೆ. ಹೊರಗಡೆ ತರೋಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ಮನೆಯಲ್ಲಿರೋರು ಎಲ್ಲರೂ ತಿನ್ಬೋದು ಸಾಕಾಗುವಷ್ಟು. ಅದಕ್ಕೆ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಚಲೋ ಅನಿಸುತ್ತೆ. ಈಗ ಅದು ಪಲ್ಯ ಮಾಡ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಬಂದಿದ್ವಲ್ಲ ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲನೂ ಮಿಕ್ಸಿ ಹಾಕ್ಕೊಂಡು ಬಂದಿದ್ದೆ. ಅದನ್ನು ಈ ಒಗ್ಗರಣೆಯೊಳಗೆ ಹಾಕ್ಕೋಬೇಕು. ಇದು ಹಾಕ್ಕೊಂಡು ಚಲೋ ಹೊತ್ತಿಗೆ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿನೂ ಹಾಕ್ಬೇಕು. ಇದಕ್ಕೆ ಅರ್ಶಿಣ ಪುಡಿ ಹಾಕ್ಬಿಟ್ಟು ಬಟಾಟೆ ಪಲ್ಯ ಮಾಡ್ತೀವಲ್ಲ, ದೋಸೆಗೆಲ್ಲ ಹೆಂಗೆ ಮಾಡ್ತೀವಿ ಅದೇ ಥರ ಮಾಡೋದು. ಇದು ಸ್ವಲ್ಪ ಗಟ್ಟಿ ಆಗಬೇಕು. ಅದಕ್ಕೆ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಿ ಚಲೋ ಹೊತ್ತಿಗೆ ಫ್ರೈ ಮಾಡಿದ್ರೆ ಆಮೇಲೆ ಗಟ್ಟಿ ಆಗ್ತೈತಿ. ಇದು ಸ್ವಲ್ಪ ಕರಿಬೇವು ಹಾಕಿ ಈಗ ಅರಿಶಿಣ ಪುಡಿ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ಚಲೋ ಹೊತ್ತಿಗೆ ಫ್ರೈ ಆದಮೇಲೆ ಈಗ ಬಟಾಟೆ ಹಾಕೋದು ನೋಡ್ರಿ. ಬಟಾಟೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು, ನೋಡು ಸ್ವಲ್ಪ ಗಟ್ಟಿ ಆಗಿರಬಾರ್ದು. ಅದಕ್ಕೆ ಪೂರ್ತಿ ಕೈಲೇನೆ ಸ್ಮ್ಯಾಶ್ ಮಾಡಿಬಿಟ್ಟು ಬಟಾಟಿನ ಹಾಕ್ಕೊಂಡು ಪೂರ್ತಿ ಚೆಂದಾಗಿ ಮಿಕ್ಸ್ ಮಾಡಬೇಕು. ಇದು ಮಸಾಲೆ ಎಲ್ಲ ಬಟಾಟಿಗೆ ಚಲೋ ಹೊತ್ತಿಗೆ ಹತ್ತಬೇಕು, ಹಂಗೆ ಎಲ್ಲನೂ ಮಿಕ್ಸ್ ಮಾಡ್ಬೇಕು ನೋಡ್ರಿ. ವಡಾಪಾವ್ ಟೇಸ್ಟಿಯಾಗಿರ್ಬೇಕಂದ್ರೆ ಇದನ್ನ ಪಲ್ಯನೇ ಟೇಸ್ಟಿಯಾಗಿ ಚಲೋ ಹೊತ್ತಿಗೆ ಮಾಡ್ಕೋಬೇಕು. ಈ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ತೀವಲ್ಲ, ಇದರಿಂದನೇ ಟೇಸ್ಟ್ ಚಲೋ ಹೊತ್ತಿಗೆ ಬರ್ತೈತಿ. ಅದಕ್ಕೆ ಈ ಬಟಾಟೆ ಪಲ್ಯನ ಚಲೋ ಹೊತ್ತಿಗೆ ಮಾಡ್ಕೋಬೇಕು ನೋಡ್ರಿ. ಉಪ್ಪು ಮತ್ತು ಖಾರ ಎಲ್ಲನೂ ಕರೆಕ್ಟಾಗಿ ಮಾಡ್ಕೋಬೇಕು. ಕಡಲೆ ಹಿಟ್ಟೊಳಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ. ಅದಕ್ಕೆ ಈ ಪಲ್ಯಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು, ಜಾಸ್ತಿ ಆದರೆ ತಿನ್ನಂಗೆ ಅನಿಸೋದಿಲ್ಲ. ಅದಕ್ಕೆ ಈಗ ಚಲೋ ಹೊತ್ತಿಗೆ ಎಲ್ಲನೂ ಮಸಾಲೆ ಒಳಗೆಲ್ಲನೂ ಮಿಕ್ಸ್ ಆದಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಚಲೋ ಹೊತ್ತಿಗೆ ಎಲ್ಲನೂ ಸ್ಮ್ಯಾಶ್ ಮಾಡಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ ಇದು ಸ್ವಲ್ಪ ಆರಬೇಕು ನೋಡ್ರಿ. ಇದು ಆರಿದ ಮೇಲೇ ಹಿಟ್ಟೊಳಗೆ ಕಲಿಸಿ ಇದು ಮಾಡಬೇಕು. ಅದಕ್ಕೆ ಇದನ್ನ ಪಲ್ಯ ರೆಡಿ ಆಯಿತು. ರೆಡಿ ಆದ ಪಲ್ಯನ ಇದನ್ನ ಆರಕ್ಕೆ ಇಟ್ಟು ನೋಡ್ರಿ.
ಈಗ ಗ್ರೀನ್ ಚಟ್ನಿ ಮಾಡ್ಕೊಳತ್ತೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಉಪ್ಪು, ನೀರು ಮತ್ತು ಪುದೀನನ ಹಾಕಬೇಕಾಗಿತ್ತು. ಪುದೀನ ಇರಲಿಲ್ಲ. ಅದಕ್ಕೆ ಬೆಳ್ಳುಳ್ಳಿ, ಅಲ್ಲ ಮತ್ತು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಇದನ್ನು ಸಣ್ಣಗೆ ರುಬ್ಕೊಂಬರೋಣ. ಈಗ ಗ್ರೀನ್ ಚಟ್ನಿನೂ ರೆಡಿ ಆಯ್ತು ನೋಡ್ರಿ. ಗ್ರೀನ್ ಚಟ್ನಿನೂ ಬ್ರೆಡ್ ಒಳಗೆ ಹಚ್ತಾರಲ್ಲ ಅದು ಚಟ್ನಿ. ಇದು ರೆಡಿ ಆದಮೇಲೆ ಈಗ ಇನ್ನೊಂದು ಇದು ಅದ್ರೊಳಗೆ ಹಾಕ್ತಾರಲ್ಲ ಆ ಪುಡಿನೂ ರೆಡಿ ಮಾಡಬೇಕು. ಅದಕ್ಕೂ ಮೊದಲೇ ಫಸ್ಟ್ ಹಿಟ್ಟು ಕಲಿಸಿ ಇಟ್ಬಿಡ್ತೀನಿ. ಅಷ್ಟೊತ್ತಿಗೆ ಎಲ್ಲನೂ ರೆಡಿ ನೆನಿಬೇಕು. ಅದು ಹಿಟ್ಟು ಕಡ್ಲೆ ಹಿಟ್ಟು ನೆನೆಯೋ ಸಲುವಾಗಿ ಸ್ವಲ್ಪ ಜಲ್ದಿನೇ ಕಲಿಸಿ ಇಡಬೇಕು. ಅದಕ್ಕೆ ಕಡ್ಲೆ ಹಿಟ್ಟು ಒಂದು 2 ಬಟ್ಲ ಕಡ್ಲೆ ಹಿಟ್ಟು, ಸ್ವಲ್ಪ ಉಪ್ಪು, ಅರಿಶಿನ, ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕಿ ಮತ್ತು ಅಜ್ವಾನ ಸ್ವಲ್ಪ ಹಾಕಬೇಕು. ಅಜ್ವಾನ ಸ್ವಲ್ಪ ತಿಕ್ಬಿಟ್ಟು ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತದೆ ಮತ್ತು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅಜ್ವಾನ ಹಾಕೋದ್ರಿಂದ. ಅದಕ್ಕೆ ಅಜ್ವಾನನು ಸ್ವಲ್ಪ ತಿಕ್ಬಿಟ್ಟು ಹಾಕಿ ಇದನ್ನು ಚಲೋತ್ತಿಗೆ ಕಲಿಸ್ಬೇಕು ನೋಡ್ರಿ, ಗಂಟಿಲ್ಲಾರ್ದಂಗೆ. ಕಡ್ಲೆ ಹಿಟ್ಟೆಲ್ಲನೂ ಚಲೋತ್ತಿಗೆ ಕಲಿಸಿ ಇಡಬೇಕು. ನೆನಿಬೇಕಿದು ಹಿಟ್ಟನ್ನು. ಸೋಡಾ ಹಾಕೋದೇನು ಅವಶ್ಯಕತೆ ಇಲ್ಲ. ಚಲೋತ್ತಿಗೆ ಕಲಿಸಿ ಒಂದು ಸ್ವಲ್ಪ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಚಲೋತ್ತಿಗೆ ನೆನಿತೈತೆ ನೋಡ್ರಿ ಹಿಟ್ಟು. ಈಗ ಗ್ರೀನ್ ಚಟ್ನಿನೂ ರೆಡಿ ಆಯಿತು, ಪಲ್ಯನೂ ರೆಡಿ ಆಯಿತು. ಸ್ವಲ್ಪ ಹಿಟ್ಟು ಎಲ್ಲನೂ ನೆನಿಬೇಕು. ಅಷ್ಟೊತ್ತಿಗೆ ಮೆಣಸಿನ್ಕಾಯಿನೂ ಉದ್ದುದ್ಗೆ ನಡ್ಬಾರ್ಕ್ ಸೀಳಿ, ಹಸಿಮೆಣ್ಸಿನ್ಕಾಯಿನ ಸೀಳಿ ಅದು ಎಣ್ಣೆ ಒಳಗೆ ಕರಿಬೇಕು ನೋಡ್ರಿ. ಅದಕ್ಕೆ ಫಸ್ಟ್ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಈಗ ಮುಂಬೈ ಸೈಡೆಲ್ಲ ಇದೇ ಥರ ಮಾಡ್ತಾರಂತ, ಅದೇ ಥರ ಮಾಡತ್ತೀನಿ. ಇದ್ರೊಳಗೆ ಒಂದು ಕೆಂಪು ಚಟ್ನಿ ಥರ ಹಾಕ್ತಾರಲ್ಲ, ಚಟ್ನಿ ಪುಡಿಗತ್ಲೆ ಅದನ್ನು ರೆಡಿ ಮಾಡತ್ತೀನಿ. ಇದು ಕಲಸಿಟ್ಕೊಂಡಿರೋ ಹಿಟ್ಟಿರ್ತಲ್ಲ ಅದನ್ನೇ ಸ್ವಲ್ಪ ಬೂಂದಿ ಮಾಡ್ತಾರಲ್ಲ ಅದೇ ಥರ ಬೂಂದಿ ಥರ ಬಿಡ್ಬೇಕು ನೋಡ್ರಿ. ಇದಕ್ಕೆ ಈ ಥರ ಬಿಟ್ಟು ಚಲೋತ್ತಿಗೆ ಅದು ಕ್ರಿಸ್ಪಿ ಆಗುವಂಗೆ ಕರಿಬೇಕು. ಕಡ್ಲೆ ಹಿಟ್ಟು, ಉಪ್ಪು, ಅರ್ಶಿಣ ಪುಡಿ, ಖಾರ ಪುಡಿ, ಕಡ್ಲೆ ಹಿಟ್ಟು ಹಾಕಿ ಎಲ್ಲನೂ ಕಲಿಸಿದ್ವಲ್ಲ ಅದು ಸ್ವಲ್ಪ ನೆನೆದೈತಿ. ಈಗ ಅದನ್ನೇ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ಅದನ್ನು ಎತ್ತಿಟ್ಕೊಳತ್ತೀನಿ. ಇದನ್ನು ಎತ್ತಿಟ್ಕೊಂಡ್ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಅದನ್ನು ಎಣ್ಣೆ ಒಳಗೆ ಚಲೋತ್ತಿಗೆ ಫ್ರೈ ಮಾಡಬೇಕು. ಇದು ಭಾರಿ ಟೇಸ್ಟಿಯಾಗಿರ್ತದೆ. ಟೇಸ್ಟ್ ಮಾಡಿದ್ರೆ ಸೂಪರಾಗಿತ್ತು ನೋಡ್ರಿ. ಈಗ ಬೆಳ್ಳುಳ್ಳಿನ ಹುರ್ಕೊಂಡು ತೆಗೆದಿಟ್ಕೊಂಡು ಈಗ ಮೇಲೆ ವಡಾಪಾವ್ ಮೇಲೆ ಬಾಡಿಸ್ಕೊಳಕ್ಕೆ ಮೆಣಸಿನ್ಕಾಯಿ ಎಲ್ಲನೂ ಚಲೋತ್ತಿಗೆ ಫ್ರೈ ಮಾಡಬೇಕು. ಎಳ್ಳು ಮೆಣಸಿನ್ಕಾಯಿ ಎಲ್ಲನೂ ನಡ್ಬಾರ್ಕ್ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಚ್ಚಿ ಅದನ್ನು ಸೈಡಿಗೆ ತೆಗೆದಿಟ್ಕೊತೀನಿ ನೋಡ್ರಿ. ಈಗ ಇದು ಇನ್ನೊಂದು ಚಟ್ನಿ ಪುಡಿನೂ ರೆಡಿ ಮಾಡಬೇಕು. ಈಗ ಮೆಣಸಿನ್ಕಾಯಿ ಎಲ್ಲನೂ ಉಪ್ಪು ಹಚ್ಚಿ ರೆಡಿ ಮಾಡಿ ಸೈಡ್ ಇಟ್ಕೊತೀನಿ. ಈಗ ಕೆಂಪು ಚಟ್ನಿ ಪೌಡ್ರ್ ಇರುತ್ತಲ್ಲ ಅದನ್ನು ಮಾಡ್ಕೊಳತ್ತೀನಿ. ಈಗ ಬೂಂದಿ ಕಾಳು ಥರ ಫ್ರೈ ಮಾಡ್ಕೊಂಡಿದ್ನೆಲ್ಲ ಕಡ್ಲೆ ಹಿಟ್ಟಿಂದ ಅದನ್ನು ಹಾಕಿಬಿಟ್ಟು ಈಗ ಮತ್ತು ಫ್ರೈ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಇದು ಹಾಕ್ಕೊಂಡು ಸ್ವಲ್ಪ ಉಪ್ಪು ಎಷ್ಟು ಬೇಕು ನೋಡ್ರಿ. ಅದು ವಡ ಒಳಗೂ ಹಾಕಿರ್ತೀವಿ ಉಪ್ಪು. ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಿ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಮತ್ತು ಫ್ರೈ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಇದನ್ನು ಟೇಸ್ಟ್ ಸೂಪರಾಗಿರ್ತದೆ. ಇದನ್ನು ಫ್ರೈ ಮಾಡಿ ಅಷ್ಟು ನುಣ್ಣಗೆ ರುಬ್ಬಾರ್ದು, ತರಿಯಾಗಿ ರುಬ್ಬೇಕು ನೋಡ್ರಿ. ಇದನ್ನು ತರಿಯಾಗಿ ರುಬ್ಬಿ ಆಮೇಲೆ ಇದನ್ನು ಪೌಡರ್ ರೆಡಿ ಮಾಡೋದು. ಈಗ ಚಟ್ನಿ ಪುಡಿನೂ ಎಲ್ಲ ರೆಡಿ ಆಗೈತಿ. ಈಗ ಬಟಾಟೆ ಪಲ್ಯ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ನಲ್ಲ ಅದನ್ನು ಈ ಥರ ಬೋಂಡ ಥರ ರೌಂಡ್ ಶೇಪಾಗಿ ಮಾಡಿ ಇಟ್ಕೋಬೇಕು. ಬೋಂಡಗತ್ಲೆ ಮಾಡಿರೋ ಆಲೂಗಡ್ಡೆ ಮಿಶ್ರಣನ ಕಡ್ಲೆ ಹಿಟ್ಟೊಳಗೆ ಹಾಕಿಬಿಟ್ಟು ಈಗ ವಡ ಮಾಡ್ಕೊಳ್ಳೋದಷ್ಟೇ. ಸಖತ್ತಾಗಿ ಹಾಗೆ ತಿನ್ನೋಕ್ಕೂ ಸೂಪರಾಗಿರ್ತದೆ. ವಡ ಪಾವ್ ಜೊತೆ ತಿನ್ನೋಕ್ಕೂ ಸೂಪರಾಗಿರ್ತೈತೆ ನೋಡ್ರಿ. ಈ ಥರ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಅಷ್ಟೊಂದು ಪೂರ್ತಿ ಕೆಂಪಾಗಂಗೆ ಹುರಿಬಾರ್ದು, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದ್ರೆ ಸಾಕು. ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ತಗೊಂಬಿಡ್ಬೇಕು ನೋಡ್ರಿ. ಭಾರಿ ಆಗಿರ್ತಾವೆ. ಮನ್ಯಾಗ ಮಾಡ್ಕೊಂಡು ತಿಂದು ನೀವು ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಅಂಗಡ್ಯಾಗ ಸಿಗೋಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಸೂಪರಾಗಿ ತಿನ್ಬೋದು. ಈ ಥರ ಫ್ರೈ ಆದಮೇಲೆ ಇದನ್ನ ಎತ್ತಿಟ್ಕೊಂಡ್ಬಿಡೋಣ. ಇದಕ್ಕೆ ಪಲ್ಯ ಎಷ್ಟು ಬಟಾಟೆ ಪಲ್ಯ ಐತೆ ನೋಡು ಅಷ್ಟೂ ಇದೇ ಥರ ಫ್ರೈ ಮಾಡ್ಕೊಂಡು ವಡ ಮಾಡ್ಕೊಂಡು ಇಟ್ಬಿಡ್ತೀನಿ.
ಅಷ್ಟು ಬಟಾಟಿನೂ ಫ್ರೈ ಮಾಡ್ಕೊಂಡು ಇಟ್ಕೊಂಡೆ ನೋಡ್ರಿ, ಬೋಂಡ ಥರ ಮಾಡಿಬಿಟ್ಟು. ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನು ಮೆಣಸಿನ್ಕಾಯಿ ಬೋಂಡ ಥರ ಮಾಡಿದ್ದೆ. ಅದು ಸ್ವಲ್ಪ ಹಳಸಾಗಿತ್ತು, ಅಷ್ಟೊಂದು ನೀಟಾಗಿ ಬರಲಿಲ್ಲ ಬೋಂಡ. ಈಗ ಅಷ್ಟು ವಡಾಪಾವ್ನೂ ರೆಡಿ ಮಾಡ್ಕೊಂಡು ಎಲ್ಲ ಗ್ರೀನ್ ಚಟ್ನಿ ಮತ್ತು ಕೆಂಪು ಚಟ್ನಿ ಎಲ್ಲನೂ ರೆಡಿ ಆಯಿತು. ಇಷ್ಟು ಮಾಡೋಷ್ಟು ನನಗೂ ಸಾಕಾಗಿ ಹೋಯ್ತಪ್ಪ, ಕಾಲಂತೂ ಬ್ಯಾನಾಗತ್ತು. ಅದಕ್ಕೆ ಕಾಟ ಮೇಲೆ ಕೂತ್ಕೊಂಡು ಎಲ್ಲರಿಗೆ ಹಾಕ್ಕೊಡ್ಬೇಕಂತ ತೊಗೊಂಡು ಬಂದೀನಿ. ಇಷ್ಟು ವಡೆ ಆಯಿತು, ಎಲ್ಲನೂ ರೆಡಿ ಮಾಡಿಕೊಂಡು ಈಗ ಹೊರಗಡೆ ಕೂತು ಟಿ ವಿ ನೋಡ್ಕೊತ ಎಲ್ಲರೂ ತಿನ್ನಬೇಕು. ಸೂಪರಾಗಿತ್ತು ಮಾತ್ರ ಟೇಸ್ಟು. ಈಗ ವಡೆ, ಕೆಂಪು ಚಟ್ನಿ ಹಾಗೆ ಹಸಿರು ಚಟ್ನಿ ಮತ್ತು ಪಾವ್ ಎಲ್ಲನೂ ತೊಗೊಂಡು ಈಗ ಎಲ್ಲರಿಗೆ ಹಾಕ್ಕೊಡ್ಬೇಕು ನೋಡ್ರಿ. ಎಲ್ಲನೂ ತಂದು ಇಡಾತಿದ್ಲು ನನ್ನ ಮಗಳು. ಈಗ ವಡಾಪಾವ್ ಎಲ್ಲನೂ ರೆಡಿ ಮಾಡಿ ಕೊಡಬೇಕು. ಬನ್ನು ಕಟ್ ಮಾಡಿ ಗ್ರೀನ್ ಚಟ್ನಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಅದು ಕೆಂಪು ಚಟ್ನಿ ಪುಡಿ ಹಾಕಿ ಮೇಲೆ ಅದನ್ನು ವಡೆ ಇಟ್ಟು ಆಮೇಲೆ ಒಂದು ಮೆಣಸಿನ್ಕಾಯಿ ಇಟ್ಬಿಟ್ರೆ ವಡಾಪಾವ್ ರೆಡಿ. ಹೋಟೆಲ್ ಥರನೇ ಆಗಿರೋ ವಡಾಪಾವ್ ಸೂಪರಾಗಿತ್ತು. ಈಗ ಎಲ್ಲರಿಗೆ ಹಾಕ್ಕೊಡತ್ತೀನಿ ನೋಡ್ರಿ. ಎಲ್ಲರಿಗೂ ಇಷ್ಟ ಆಯ್ತು, ನಮ್ಮ ಮನ್ಯಾಗಂತೂ. ನಮ್ಮ ಅಮ್ಮಗೂ ಹಾಕಿಕೊಟ್ಟೆ, ನನ್ನ ಮಗಳಿಗೆ ಎಲ್ರಿಗೂ ಇಷ್ಟ ಆಯಿತು. ಅಷ್ಟು ಕೂಡಿ ತಿನ್ನತ್ವಿ. ಈ ಥರ ಮಾಡ್ಕೊಂಡು ತಿಂದ್ರೇ ಫುಲ್ ಖುಷಿ ನೋಡ್ರಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಮತ್ತು ಟೊಮಾಟೊ ಸಾಸ್ ತಂದಿರಲಿಲ್ಲ ನಾನು, ಅದನ್ನು ತೊಗೊಂಬಂದ್ರು ನಮ್ಮ ಮನೆಯವರು. ತೊಗೊಂಬಂದು ಈಗ ಶಿಸ್ತು ಕೂತು ಎಲ್ಲರೂ ಕೂತು ತಿನ್ನೋದು. ಸಂಜೆ ಸ್ನ್ಯಾಕ್ಸ್ ಮಾಡೋಕ್ಕೆ ಹೋಗಿ ರಾತ್ರಿ ಊಟನೇ ಆಗೋಯ್ತು. 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು ಮಾಡೋಕ್ಕೆ, 8 8:15 ಆಗೋಯ್ತು. ರಾತ್ರಿ ಮಾತ್ರ ಇದನ್ನೇ ತಿಂದು ಮಲ್ಕೊಂಡ್ವಿ ಇವತ್ತು. ಹಸಿನೂ ಅಷ್ಟಿರಲಿಲ್ಲ, ಅದಕ್ಕೆ ವಡಾಪಾವನ್ನೇ ಮಾಡ್ಕೊಂಡು ತಿಂದ್ಬಿಟ್ವಿ ನೋಡ್ರಿ. ಈ ಥರ ಎಲ್ಲನೂ ಮಾಡಿಕೊಂಡು ಬನ್ನು ಇನ್ನೊಂದು ಸ್ವಲ್ಪ ಕಡಿಮೆ ಬಿತ್ತು, ಮತ್ತೆ ಬನ್ ತೊಗೊಂಬಂದು ಎಲ್ಲರೂ ಹಾಕ್ಕೊಂಡು ತಿಂದ್ವಿ. ಸೂಪರಾಗೈತೆ, ಟೇಸ್ಟ್ ಮಾತ್ರ ಎಲ್ಲರಿಗೂ ಇಷ್ಟ ಆಯಿತು. ನೀವು ಒಂದು ಸರ್ತಿ ಮನ್ಯಾಗ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಭಾಳ ಈಸಿ ಮಾಡೋದು. ನೀವು ಮಾಡ್ಕೊಂಡು ತಿನ್ನಿ, ಖುಷಿಯಾಗಿರಿ. ಇದೇ ಥರ ನಮ್ಮ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾವು ಎಲ್ಲನೂ ವಡಾಪಾವ್ ತಿಂದು ಇವತ್ತಿನ ದಿನ ಇಷ್ಟೇ. ಈ ಥರ ಇತ್ತು ನಮ್ಮ ಇವತ್ತಿನ ದಿನ. ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.